ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ರೆಸಿಪಿ ಬಂದುಬಿಟ್ಟು ಕಾಯಿ ಒಬ್ಬಟ್ಟು ಯಾವ ರೀತಿ ಮಾಡೋದು ಅಂತ ಹೇಳ್ಬಿಟ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇರಿ. ಸೊ ಇವಾಗ ಬನ್ನಿ ಯಾವ ರೀತಿ ಮಾಡೋದು ಅಂತ ಹೇಳ್ಬಿಟ್ಟು ನೋಡೋಣ. ಸೊ ಇವಾಗ ನಾನು 1 kg ಅಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ ಇಲ್ಲಿ. ಸೊ ಈ ಥರ ಜಡಿ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ. ಸೊ ಇದಕ್ಕೆ 1/4 ಸ್ಪೂನಷ್ಟು ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮತ್ತು ಇದಕ್ಕೆ ನೀರು ಹಾಕ್ಕೊಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಈ ಥರ ನೀರು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಈ ಥರ ಇಟ್ಕೊಂಡಿದ್ದೀನಿ ನಾನು. ಸ್ವಲ್ಪ ಸಾಫ್ಟಾಗಿಯೇ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಆದಮೇಲೆ ಸ್ವಲ್ಪ ಆಯಿಲ್ ಹಾಕ್ಕೊಬಿಟ್ಟು ಚೆನ್ನಾಗಿ ನಾದ್ಬಿಟ್ಟು ಇಟ್ಕೊಳ್ಳಿ. ಇದನ್ನು ಒಂದು 2 ಅವರ್ ಆದರೂ ನೆನೆಸ್ಕೋಬೇಕು, ತುಂಬ ಸಾಫ್ಟಾಗಿ ಬರುತ್ತೆ ಆವಾಗ. ಇವಾಗ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಇಟ್ಕೊತಾ ಇದ್ದೀನಿ. ಇವಾಗ ಹಿಟ್ಟು ನೆನೆಯೋಷ್ಟೊತ್ತಿಗೆ ನಾವು ಹೂರಣ ರೆಡಿ ಮಾಡ್ಕೊಳ್ಳೋಣ. ನಾನು ದೊಡ್ಡದು 3 ತೆಂಗಿನಕಾಯಿ ತೊಗೊಂಡಿದ್ದೀನಿ. ಸೊ ಈ ಥರ ಎಲ್ಲನೂ ತುರಿದ್ಬಿಟ್ಟು ಈ ಥರ ಒಂದು ಪ್ಲೇಟಲ್ಲಿ ಇಟ್ಕೊಂಡಿದ್ದೀನಿ. ಸೊ ಇವಾಗ ನಾನು ಇದನ್ನು ಸ್ವಲ್ಪ ಮಿಕ್ಸಿ ಮಾಡ್ಕೊಳ್ಬೇಕು. ಸ್ವಲ್ಪ ತರಿ ಇರುತ್ತಲ್ವ, ಸ್ವಲ್ಪ ನುಣ್ಣಗೆ ಮಾಡ್ಕೊಳ್ಬೇಕು. ಹಂಗಾಗ್ಬಿಟ್ಟು 1 ರೌಂಡ್ ರುಬ್ಕೊತಾ ಇದ್ದೀನಿ. ಮಿಕ್ಸಿ ಜಾರಿಗೆ ಹಾಕೋಬಿಟ್ಟು 1 ರೌಂಡ್ ರುಬ್ಕೊಂಡ್ರೆ ಸಾಕು. ತುಂಬ ಸಣ್ಣ ರುಬ್ಕೋಬೇಕಂತ ಏನಿಲ್ಲ, ಸ್ವಲ್ಪ ಲೈಟಾಗಿ 1 ರೌಂಡ್ ರುಬ್ಕೊಂಡ್ರೆ ಸಾಕು. ಸೊ ಈ ಥರ ರುಬ್ಕೊಂಡಿದ್ಮೇಲೆ ಇದಕ್ಕೆ ಒಂದು ಸ್ಪೂನಷ್ಟು ಏಲಕ್ಕಿ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಸೊ ಏಲಕ್ಕಿ ಪುಡಿ ಮಾಡಿಬಿಟ್ಟು ಈ ಥರ 1 ಸ್ಪೂನಷ್ಟು ಹಾಕ್ಕೊತಾ ಇದ್ದೀನಿ. ನೋಡಿ ಇವಾಗ ರುಬ್ಕೊಂಡಿದ್ದೀನಿ ಈ ಥರ. ಸೊ ತೆಂಗಿನಕಾಯಿ ತರಿ ಇರುತ್ತಲ್ವ, ಸೊ ಹಂಗಾಗ್ಬಿಟ್ಟು ಸ್ವಲ್ಪ ಲೈಟಾಗಿ ರುಬ್ಕೊಂಡ್ರೆ ಸಾಕು. ಇವಾಗ ರುಬ್ಬಿರುವಂಥ ತೆಂಗಿನಕಾಯಿನ ಒಂದು ಬಾಣಲಿಲಿ ಹಾಕ್ಕೊತಾ ಇದ್ದೀನಿ ನಾನು. ಸೊ ಎಲ್ಲ ತೆಂಗಿನಕಾಯಿನ ಇದೇ ಥರನೇ ರುಬ್ಕೊಬಿಟ್ಟು ಬಾಣಲಿಗೆ ಹಾಕ್ಕೊತಾ ಇದ್ದೀನಿ. ನೋಡಿ ಎಲ್ಲ ರುಬ್ಬಿ ಆಗಿದೆ. ಸೊ ಇದನ್ನು ಸ್ವಲ್ಪ ಲೈಟಾಗಿ ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಏನಕ್ಕೆ ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಸ್ವಲ್ಪ ಕಾಯಿ ಅಲ್ಲೆಲ್ಲ ಇರುತ್ತಲ್ವ, ಸೊ ಹಂಗಾಗ್ಬಿಟ್ಟು ಸ್ವಲ್ಪ ಲೈಟಾಗಿ ಬಿಸಿ ಮಾಡ್ಕೊಂಡ್ರೆ ಸ್ವಲ್ಪ ಡ್ರೈ ಆಗುತ್ತೆ. ಸೊ ಒಬ್ಬಟ್ಟು ತಟ್ಟಬೇಕಾದ್ರೆ ಚೆನ್ನಾಗಿ ಬರುತ್ತೆ. ಹಂಗಾಗ್ಬಿಟ್ಟು ಸ್ವಲ್ಪ ಲೈಟಾಗಿ ಬಿಸಿ ಮಾಡ್ಕೊತಾ ಇದ್ದೀನಿ ಅಷ್ಟೇ. ಸೊ ಕಮ್ಮಿ ಉರಿಯಲ್ಲಿ ಬಿಸಿ ಮಾಡ್ಕೊಳ್ಳಿ. ಜಾಸ್ತಿ ಉರಿ ಇಟ್ಕೊಂಡು ಬಿಸಿ ಮಾಡ್ಕೊಂಡ್ರೆ ಬೇಗ ಸಿದೋಗೋ ಚಾನ್ಸಸ್ ಇರುತ್ತೆ. ಸ್ವಲ್ಪ ಕಾಯಿ ಎಲ್ಲ ಲೈಟಾಗಿ ಬಿಸಿ ಆದರೆ ಸಾಕು ಅಷ್ಟೇ, ತುಂಬ ಬಿಸಿ ಮಾಡ್ಕೊಳ್ಳೋಕೆ ಹೋಗ್ಬೇಡಿ. ಸೊ ಇವಾಗ ಇದು ಬಿಸಿ ಆಗಿದೆ. ಇವಾಗ ಒಂದು ಚಿಕ್ಕ ಪಾತ್ರೆಯಲ್ಲಿ ಪಾಕ ಮಾಡ್ಕೊಳ್ಳೋಣ. ಒಂದು ಟೀ ಗ್ಲಾಸಲ್ಲಿ 1/4 ಭಾಗಷ್ಟು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ಸೊ ನೀರು ಬಿಸಿ ಆದಮೇಲೆ 1.5 ಕಪ್ಪಷ್ಟು ಬೆಲ್ಲ ಹಾಕ್ಕೊತಾ ಇದ್ದೀನಿ. ಸೊ ಬೆಲ್ಲ ಚೆನ್ನಾಗೆಲ್ಲ ಕರಗಿಸ್ಕೊಳ್ಳಿ. ನೋಡಿ ಈ ಥರ ದೊಡ್ಡ ಕಪ್ಪಲ್ಲಿ ಬೆಲ್ಲ ಹಾಕ್ಕೊತಾ ಇದ್ದೀನಿ ನಾನು. ಸೊ ಕಾಯಿನೂ ಸ್ವೀಟ್ ಇರುತ್ತಲ್ವ, ಸೊ ನೋಡಿಬಿಟ್ಟು ಹಾಕ್ಕೊಳ್ಳಿ. ನೀವು ಸ್ವಲ್ಪ ಸ್ವೀಟ್ ಜಾಸ್ತಿ ಬೇಕಂದರೆ ನೀವು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ನೋಡಿ ಬೆಲ್ಲ ಎಲ್ಲ ಸ್ವಲ್ಪ ಕರಗ್ತಾ ಇದೆ. ಈ ಥರ ಕರಗಿಸ್ಕೋಬೇಕು ಎಲ್ಲ ಚೆನ್ನಾಗಿ. ಸೊ ಕಮ್ಮಿ ಉರಿಯಲ್ಲೇ ಮಾಡ್ಕೊಳ್ಳಿ, ಜಾಸ್ತಿ ಉರಿ ಇಟ್ಕೊಳ್ಬೇಡಿ, ತುಂಬ ಬೇಗ ಬ್ಲ್ಯಾಕ್ ಆಗೋಗುತ್ತೆ ಬೆಲ್ಲ ಎಲ್ಲ. ಸೊ ಕಮ್ಮಿ ಉರಿಯಲ್ಲೇ ಪಾಕ ಮಾಡ್ಕೋಬೇಕು. ಸೊ ಒಂದೆಳೆ ಪಾಕ ಬಂದರೆ ಸಾಕು, ಜಾಸ್ತಿ ಏನು ಬೇಡ. ಸೊ ಈ ಥರ ಸ್ಪೂನಲ್ಲಿ ತಿರ್ಸ್ಕೊಳ್ತಾ ಇರಿ. ಸೊ ಒಂದೆಳೆ ಪಾಕ ಬಂದಮೇಲೆ ಗ್ಯಾಸನ್ನು ಆಫ್ ಮಾಡ್ಕೊಬಿಡಿ. ಸೊ ಕಮ್ಮಿ ಉರಿಯಲ್ಲೇ ಮಾಡ್ಕೊಳ್ಳಿ ಪಾಕನ. ನೋಡಿ ಇವಾಗ ಒಂದೆಳೆ ಪಾಕ ಬಂದಿದೆ, ಆಫ್ ಮಾಡ್ಕೊತಾ ಇದ್ದೀನಿ ನಾನು. ಸೊ ಇವಾಗ ಏನು ಕಾಯಿ ತುರು ಈ ಥರ ಬಿಸಿ ಮಾಡಿಬಿಟ್ಟು ಇಟ್ಕೊಂಡಿದ್ವಲ್ಲ, ಇದಕ್ಕೆ ನಾನು ಪಾಕನ ಹಾಕ್ಕೊಳ್ತಾ ಇದ್ದೀನಿ. ಸೊ ಹಿಂದೆನೇ ಎಲ್ಲ ಇಮಿಡಿಯೇಟ್ಲಿ ಹಾಕ್ಕೊಬಿಡಿ, ಯಾಕಂದರೆ ಫುಲ್ ಗಟ್ಟಿಯಾಗಿಬಿಡುತ್ತಲ್ವ, ಮತ್ತು ಆಮೇಲೆ ಅದು ಹಾಕ್ಕೊಳ್ಳೋಕೆ ಮಿಕ್ಸ್ ಮಾಡೋಕ್ಕೂ ಆಗೋಲ್ಲ. ಸೊ ಹಂಗಾಗ್ಬಿಟ್ಟು ನಾನೆಲ್ಲ ಫುಲ್ಲೆಲ್ಲ ಒಂದೇ ಸಲನೇ ಹಾಕ್ಕೊತಾ ಇದ್ದೀನಿ. ಸೊ ಈ ಥರ ಹಾಕೋಬಿಟ್ಟು ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಬೇಕು. ಕಾಯಿನೂ ಬೆಲ್ಲನೂ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ಸೊ ಅಲ್ಲಿ ತನಕ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಥರ. ಇವಾಗೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ನೋಡಿ. ಇವಾಗ ಹೂರಣ ರೆಡಿಯಾಗಿದೆ ನೋಡಿ, ಈ ಥರ ಸಾಫ್ಟಾಗಿ ರೆಡಿಯಾಗಿದೆ. ಸೊ ಇವಾಗ ಹಿಟ್ಟನ್ನ ಸ್ವಲ್ಪ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ನೋಡಿ ನಾನು 1 ಅವರ್ ನೆನೆಸ್ಕೊಂಡಿದ್ದು ಅಷ್ಟೇ. ಸ್ವಲ್ಪ 2 ಅವರ್ ನೆನೆಯಕ್ಕೆ ಬಿಟ್ಟರೆ ಚೆನ್ನಾಗಾಗುತ್ತೆ, ಇನ್ನು ಸ್ವಲ್ಪ ಸಾಫ್ಟಾಗಿ ಬರುತ್ತೆ. 1 ಅವರ್ ನೆನೆಸ್ಕೊಂಡಿದ್ದಕ್ಕೆ ನನಗೆ ಈ ಥರ ಆಗಿದೆ. ಸೊ ಇವಾಗ ನಾನು ಆಯಿಲ್ ಹಾಕ್ಕೊಬಿಟ್ಟು ಸ್ವಲ್ಪ ಚೆನ್ನಾಗಿ ನಾದ್ಕೊಳ್ತಾ ಇದ್ದೀನಿ. ಸೊ ಆಯಿಲ್ ಹಾಕ್ಕೊಂಡು ಚೆನ್ನಾಗಿ ನಾದ್ಕೊಳ್ಳಿ, ಸಾಫ್ಟ್ ಆಗುತ್ತೆ. ನೋಡಿ ಚೆನ್ನಾಗೆಲ್ಲ ಸಾಫ್ಟ್ ಆಗಿದೆ ನೋಡಿ. ಅದಕ್ಕಿದ್ರೆ ಸಾಕು. ನೋಡಿ ಹಿಟ್ಟು ಚೆನ್ನಾಗಿ ಸಾಫ್ಟಾಗಿ ಬಂದರೆ ಆವಾಗ ಒಬ್ಬಟ್ಟು ಮಾಡೋದಕ್ಕೆ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಸಾಫ್ಟಾಗಿದೆ. ಸೊ ಆಯಿಲ್ ಹಾಕ್ಕೊಬಿಟ್ಟು ನಾದ್ಕೊಂಡ್ರೆ ಸಾಕು, ಸಾಫ್ಟ್ ಆಗುತ್ತೆ. ಇವಾಗ ಹೂರಣ ರೆಡಿಯಾಗಿದೆಯಲ್ಲ, ಸೊ ಒಂದು ಮೀಡಿಯಮ್ ಸೈಜಲ್ಲಿ ನಾನು ಉಂಡೆ ಮಾಡ್ಕೊಳ್ತಾ ಇದ್ದೀನಿ. ಸೊ ನಿಮಗೆ ದೊಡ್ಡ ಸೈಜ್ ಬೇಕಂದರೆ ಸ್ವಲ್ಪ ದೊಡ್ಡದಾಗಿ ಮಾಡ್ಕೊಳ್ಳಿ. ನಾನೊಂದು ಮೀಡಿಯಮ್ ಸೈಜ್ ಮಾಡ್ಕೊಳ್ತಾ ಇದ್ದೀನಿ. ಹಂಗಾಗ್ಬಿಟ್ಟು ಚಿಕ್ಕದಾಗಿ ಉಂಡೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಇವಾಗ ಈ ಥರ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ನಾನೊಂದು ಪ್ಲಾಸ್ಟಿಕ್ಕನ್ನು ಕವರ್ನ ತೊಗೊಂಡಿದ್ದೀನಿ. ಸೊ ಒಂದು ಸೈಡ್ ಫುಲ್ಲು ಆಯಿಲ್ನ ಹಾಕ್ಕೊಳ್ತಾ ಇದ್ದೀನಿ. ಫುಲ್ ಎಲ್ಲ ಕಡೆಯೂ ಆಯಿಲ್ನ ಹಚ್ಕೊಳ್ತಾ ಇದ್ದೀನಿ. ಈ ಥರ ಒಂದು ಸೈಡ್ ಮಾತ್ರ ಫುಲ್ಲಾಗಿ ಹಚ್ಕೊಳ್ತಾ ಇದ್ದೀನಿ ಆಯಿಲ್ನ.
ಸೊ ನಾವು ಯಾವ ಸೈಡಲ್ಲಿ ಒಬ್ಬಟ್ಟು ಮಾಡ್ತೀವೋ ಆ ಸೈಡ್ ಮಾತ್ರ ಫುಲ್ಲಾಗಿ ಆಯಿಲ್ನ ಹಾಕ್ಕೊಳ್ಬೇಕು. ಸೊ ಈ ಥರ ಎಲ್ಲ ಆಯಿಲೆಲ್ಲ ಹಾಕ್ಕೊಂಡಾದಮೇಲೆ ಸೊ ನಮ್ಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ಸ್ವಲ್ಪ ಹಿಟ್ಟನ್ನು ತಗೊಂಡು ಸ್ವಲ್ಪ ಕೈಯಲ್ಲೇ ಸ್ವಲ್ಪ ಅಗಲ ಮಾಡಿಬಿಟ್ಟು ಈ ಥರ ಕೈಯಲ್ಲೇ ಸ್ವಲ್ಪ ತಟ್ಬಿಟ್ಟು ಸೊ ಹೂರಣನ ಸೆಂಟ್ರಲ್ಲಿ ಇಟ್ಬಿಟ್ಟು ಸ್ವಲ್ಪ ಸೈಡಲ್ಲೆಲ್ಲ ಕ್ಲೀನಾಗಿ ಫೋಲ್ಡ್ ಮಾಡ್ಕೋಬೇಕು. ನೋಡಿ ಈ ಥರ ಚೆನ್ನಾಗಿ ಫೋಲ್ಡ್ ಮಾಡ್ಕೊಳ್ಳಿ ಎಲ್ಲ ಕಡೆಯೂ. ಈ ಥರ ಫೋಲ್ಡ್ ಮಾಡಿ ಆದಮೇಲೆ ಎಕ್ಸ್ಟ್ರಾ ಏನೇ ಹಿಟ್ಟು ಉಳಿದಿರುತ್ತಲ್ಲ ಅದನ್ನು ಎತ್ಬಿಟ್ಟು ಮತ್ತೆ ಪಾತ್ರೆಯಲ್ಲಿ ಹಾಕ್ಕೊಳ್ಳಿ. ಸೊ ಇವಾಗ ನೋಡಿ ಎಷ್ಟು ಸಾಫ್ಟಾಗಿದೆ, ಹಿಟ್ಟೆಲ್ಲ ಚೆನ್ನಾಗಿ ಬಂದಿದೆ. ಸೊ ಕೈಯಲ್ಲಿ ಈ ಥರ ತಟ್ಕೊಳ್ಬೋದು. ಸೊ ಮೇಲೆ ಪ್ಲಾಸ್ಟಿಕ್ ಕವರ್ನ ಹಾಕ್ಬಿಟ್ಟು ನಾನು ತಟ್ಕೊಳ್ತಾ ಇದ್ದೀನಿ. ಸೊ ಹಾಗೆ ತಟ್ಟೋದ್ರಿಂದ ಕೈಗೆ ಅಂಟುತ್ತಲ್ಲ, ಸೊ ಹಂಗಾಗ್ಬಿಟ್ಟು ಪ್ಲಾಸ್ಟಿಕ್ ಕವರ್ನ ಹಾಕ್ಬಿಟ್ಟು ಈ ಥರ ತಟ್ಕೊಳ್ತಾ ಇದ್ದೀನಿ. ಬೇಕಂದರೆ ನೀವು ಚಪಾತಿ ಮಾಡೋ ಲಟ್ಟಣಿಕೆಯಲ್ಲಿ ಬೇಕಾದ್ರೂ ನೀವು ಲಟ್ಟಿಸ್ಕೋಬೋದು, ಇನ್ನೂ ತೆಳುವಾಗಿ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ. ನಾನು ಕೈಯಲ್ಲೇ ತಟ್ಕೊಳ್ತಾ ಇದ್ದೀನಿ. ಎಷ್ಟು ಸಾಫ್ಟಾಗಿ ಬಂದಿದೆ ನೋಡಿ. ನಾವು ತೆಂಗಿನಕಾಯಿನ ಮಿಕ್ಸಿಗೆ ಹಾಕ್ಕೊಂಡಿರೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಒಬ್ಬಟ್ಟು. ಅದು ಕಾಯಿ ಎಲ್ಲ ತರಿ ಇದ್ದರೆ ಅಷ್ಟು ಚೆನ್ನಾಗಿ ಬರೋಲ್ಲ ತಟ್ಟೋದಕ್ಕೆ. ಸೊ ಮಿಕ್ಸಿಗೆ ಹಾಕ್ಕೊಂಡಿರೋದ್ರಿಂದ ಚೆನ್ನಾಗಿರುತ್ತೆ ತಟ್ಟೋಕ್ಕೆಲ್ಲ. ನೋಡಿ ಕೈಗೆಲ್ಲೂ ಅಂಟೋದೇ ಇಲ್ಲ, ಕವರ್ಗೂ ಸಮೇತನೂ ಏನು ಅಂಟಲ್ಲ, ಅಷ್ಟು ಚೆನ್ನಾಗಿ ಬಂದಿದೆ ಒಬ್ಬಟ್ಟು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ರೆಡಿಯಾಗಿದೆ ನೋಡಿ ಒಬ್ಬಟ್ಟು. ನೋಡಿ ಎಷ್ಟು ಚೆನ್ನಾಗಿ, ಒಂದು ಚೂರು ಓಪನ್ ಆಗಿಲ್ಲ ಎರಡು ಸೈಡೂ. ಇವಾಗ ಒಂದು ಹಂಚನ್ನ ಕಾಯಕ್ಕಿಟ್ಟಿದ್ದೆ ಮುಂಚೆನೇ ನಾನು. ಸೊ ಇವಾಗ ತೊಟ್ಟಿರೋಂಥ ಒಬ್ಬಟ್ಟನ್ನು ಹಾಕ್ಕೊತಾ ಇದ್ದೀನಿ. ಸೊ ಒಂದು ಸೈಡ್ ಸ್ವಲ್ಪ ಬಿಸಿ ಆದಮೇಲೆ ಮತ್ತು ಇನ್ನೊಂದು ಸೈಡ್ ತಿರುವಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ಲೈಟಾಗಿ ಆಯಿಲ್ನ ಹಾಕ್ಕೊತಾ ಇದ್ದೀನಿ. ಆಯಿಲ್ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು, ಪರವಾಗಿಲ್ಲ, ನಡೆಯುತ್ತೆ. ಸೊ ನಾನು ಸ್ವಲ್ಪನೇ ಲೈಟಾಗಿ ಹಾಕ್ಕೊಳ್ತಾ ಇದ್ದೀನಿ ಆಯಿಲ್ನ, ಎರಡು ಸೈಡನ್ನು ಹಾಕ್ಕೊತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಒಬ್ಬಟ್ಟು. ಎರಡು ಸೈಡೂ ಒಂದು ಚೂರು ಓಪನ್ ಆಗಿಲ್ಲ, ತುಂಬ ಸಾಫ್ಟಾಗಿ ಬಂದಿದೆ. ಸೊ ನೀವು ಮನೇಲಿ ಟ್ರೈ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಬರುತ್ತೆ ಅಂತ ಹೇಳ್ಬಿಟ್ಟು. ಸೊ ನಾನು ಮಾಡೋ ಮೆಥಡಲ್ಲಿ ನೀವು ಟ್ರೈ ಮಾಡಿ ನೋಡಿ, ಚೆನ್ನಾಗಿ ಬರುತ್ತೆ ಒಬ್ಬಟ್ಟು. ಇವಾಗ ಕಾಯಿ ಒಬ್ಬಟ್ಟು ರೆಡಿಯಾಗಿದೆ. ತುಂಬ ಸಿಂಪಲ್ಲಾಗಿ ಮಾಡುವಂಥದ್ದು. ಸೊ ಇದೇ ಮೆಥಡಲ್ಲಿ ನೀವು ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ ಕಾಯಿ ಒಬ್ಬಟ್ಟು. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನಮ್ಮ ವಿಡಿಯೋನ ನೋಡ್ತಾ ಇದ್ದೀರಾ. ಸೊ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ಹಾಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ತಾಯಿರಿ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್.